ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ. ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗಿರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ರತಿ ದಿವಸ ಸಹಸ್ರಾರು ಜನ ಲೈಕ್ ಮಾಡತ್ತೀರಿ, ಶೇರ್ ಮಾಡತ್ತೀರಿ, ಕಮೆಂಟ್ ಮಾಡತ್ತೀರಿ. ಅವರೆಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ಮೌಲ್ಯಾಧಾರಿತ ರಾಜಕಾರಣ ಅಂತಿದ್ರು. ಜೀವನದಾಗ ರಾಜಕಾರಣ ಒಂದು ಜನಸೇವೆ ಅಂತ ತಿಳಿದ ಕೆಲಸ ಮಾಡಿದ ಮಹಾನ್ ಭಾವ್ರ ಅನೇಕ ಜನರ ನೆನಪಾಗ್ತಾರೆ. ಇವತ್ತು ಹಿಂದಿನ ದಿನಮಾನದಾಗ ಜನರ ಕಷ್ಟ ಸುಖ ಕೇಳ್ತಿದ್ರು. ಇಲೆಕ್ಷನ್ ಅಂದ್ರೆ ಯಪ್ಪ ನಮಗೆ ಬ್ಯಾಡು, ನಾವು ಹೊಲಮನಿ ಮಾಡ್ತೇವೆ, ನೌಕರಿ ಮಾಡ್ತೇವೆ, ಅದ್ರ ಉಸಾಬರಿ ಬ್ಯಾಡ ಅಂತಿತ್ತು ಹಿಂದಿನ ಕಾಲದಾಗಿನ ಮಂದಿ. ಆದರೆ ಇತ್ತೀಚೆಗೆ ಹುಡುಗರು ಹುಟ್ಟುತ್ನ್ಯಾಗನ ಅಳುದು ಬಿಟ್ಟು ಇಲೆಕ್ಷನ್ ಅಂತ ಹುಟ್ತಾವಂತ ಮಂದಿ ಮಾತಾಡತೈತಿ. ಯಾಕಂದ್ರೆ ಇವತ್ತಿನ ಒಂದು ಇಲೆಕ್ಷನದ ವಾತಾವರಣಗಳು ನೋಡ್ರಿ, ನಮ್ಮ ಜಿಲ್ಲಾದಾಗಾತು, ರಾಜ್ಯದಾಗಾತು, ಯಾವುದೋ ಊರಾಗ ನೋಡ್ರಿ ನೀವು, ಈ ಇಲೆಕ್ಷನ್ಗಳಂದ್ರೆ ಚಡ್ ಗೈಟ್ ಇದ್ದವ್ರು ನಿಂದಿರ್ಬೇಕನ್ನುವಂಥ ಒಂದು ಮಂದಿ ಮಾತಾಡೋಕೆ ಶುರು ಮಾಡೈತೆ. ಚಡ್ ಗೈಟ್ ಇದ್ರೆ ಅಟ್ಟ ಇಲೆಕ್ಷನ್ಗೆ ನಿಂದ್ರೋದಂತ. ಯಾಕಂದ್ರೆ ಹಿಂದಿನ ಕಾಲದಾಗ ತಮ್ಮ ಮ್ಯಾಗ ಏನಾರ ಅಪವಾದ ಬಂದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಬಿಡ್ತಿರ ಅವ್ರು. ಈಗ ವಿಡಿಯೋಗಳು ಬಿಡ್ತಾರೆ, ಯಾರ್ದೋ ಕೂಡ ಏನೋ ಮಾಡಿದ ವಿಡಿಯೋಗಳು ಬಿಟ್ಟರು ನಮ್ದು ಏನೂ ಆಗಿಲ್ಲ ಅನ್ನುವಂಗೆ ಆ ರಾಜಕಾರಣಿಗಳು ಇವತ್ತು ಭಾಳಷ್ಟು ಜನ ಮತ್ತು ಮಂದಿ ಮುಂದೆ ಬರ್ತಾರೆ. ಭ್ರಷ್ಟಾಚಾರದಾಗ ಅವ್ರ ಹೆಸರು ಸಿಕ್ಕಿ IT ED ಇದು ಎಲ್ಲ ಆದ್ರೂ ನಮ್ದು ಏನೂ ಆಗಿಲ್ಲ. ಅದೊಂದು ಪ್ರೆಸ್ಟೇಜಿಯಸ್ IT ED ರೇಡ್ ಆಗೈತೆ ಅಂದ್ರೆ ನಮ್ದು ಪ್ರೆಸ್ಟೇಜಿಯಸ್ ಇದಂತ ತಿಳ್ಕೊತಾರೆ ಅವರು. ಸಮಾಜದಾಗ ನಾವು ಗಣ್ಯ ವ್ಯಕ್ತಿಗಳಂತ ತಿಳ್ಕೊತಾರೆ. ಇವತ್ತು ನೋಡ್ರಿ ನೀವು, ಈ ಗಾಡಿ ಗೋಡಾಗಳು ಮನ್ಯಾಗ 15, 20, 30 ಕಾರ ಏನು ಬೇಕಾದ ಅವರ ಗಾಡಿ, ಅವ್ರ ಶ್ರೀಮಂತಿಗೆ ಅನ್ನೋದು ಅದು ಮಿತಿಮೀರಿ ಹೋಗಿ ಬಿಟ್ಟಿರ್ತೈತೆ. ಆದರೆ ಅವೆಲ್ಲ ಹೆಂಗೆ ಬಂದು ಅಂತ ಅವ್ರು ನೋಡಿದ್ರೆ ನಾವು ರಾಜಕಾರಣಕ್ಕೆ ಬಂದ ಮ್ಯಾಗನ ಇವೆಲ್ಲ ಆಗಿದಾವಂತಾರೆ ಅವ್ರು. ಏನಾಗೈತಿ ಅಂಬಲ್ಲ ರಾಜಕಾರಣ ಅಂದ್ರೆ ಕುಲ್ ಅದೇನಂತಾರಲ್ಲ, ಅದು ಭಾಳ ಕೆಟ್ಟ ಶಬ್ದವೇ ಮಾತಾಡ್ಬೇಕಂದ್ರೂ ಭಾಳ ಮಂದಿಗೆ ಮನುಷ್ಯ ಹತ್ತೈತೆ ಅಂತ ಅದ್ರ ತನ್ನ ಇದನ್ನು ಕಳ್ಕೊಂಡ್ಬಿಟ್ಟೈತೆ, ಮೌಲ್ಯ ಕಳ್ಕೊಂಡೈತೆ ರಾಜಕಾರಣದಾಗ. ಯಾಕಂದ್ರೆ ಇನ್ನು ಬರುವಂಥ PKPS ಇಲೆಕ್ಷನ್ ಆಯ್ತು, ಇವತ್ತು ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ ಚುನಾವಣೆಗಳು, ಈ ಒಂದು ವಾತಾವರಣ ನೋಡಿದ್ರೆ ಇದು ಲಕ್ಷ ಇಲ್ಲಿ ಕೋಟಿ ಗಂಟಲೆ ಹೋಗಿಬಿಡ್ತೀಗ. ಆ ಒಂದು ರೊಕ್ಕ ನೀವು ಎಲ್ಲಿಂದ ತಂದು ಇಲೆಕ್ಷನ್ ಮಾಡವ್ರ, ಆಮೇಲೆ ಮುಂದೆ ಅದನ್ನು ನೀವು ಏನು ಹಾಕಿದ ಬಂಡವಾಳನ ಹೆಂಗೆ ತಕ್ಕೊಳ್ಳೋರ, ಇದೇ ಒಂದು ರಾಜಕಾರಣ ಉದ್ಯೋಗ ಆಗಿಬಿಟ್ಟೈತೆ. ಈಗ ಜನರು ಕೆಲಸ ಮಾಡೋದಂಕೆ ಇಲ್ಲೇ ಇಲ್ಲ. ಅಂದರೆ ಒಟ್ಟು ಚೈಟ್ ಗೈಟ್ ಇದ್ದವ್ರು ಇಲೆಕ್ಷನ್ ನಿಂದಿರ್ಬೇಕು. ಚೈಟ್ ಗೈಟ್ ಮಾಡ್ಕೋಬೇಕಾದ್ರೆ ಎಲ್ಲರೇ ಸಾಲ ತೆಗೆದೇ ಮಾಡಬೇಕು ಈಗ ಜನಸಾಮಾನ್ಯರು. ಯಾಕಂದ್ರೆ ಚುನಾವಣೆ ಅನ್ನೋದು ಎಲ್ಲ ಶ್ರೀಮಂತರ ಸ್ವತ್ತಾಗಿಬಿಡ್ತೀಗ. ಈ ಪ್ರಜಾಪ್ರಭುತ್ವಕ್ಕೆ ಅರ್ಥ ಇಲ್ದಂಗೆ ಆಗಿಬಿಡ್ತೀಗ. ಜನರಿಂದ ಜನರಿಗಾಗಿ ಜನರೇ ಆಳುವ ಸರ್ಕಾರ ಏನು ಪ್ರಜಾಪ್ರಭುತ್ವ ವ್ಯವಸ್ಥೆನ ಈ ಕೆಲವು ಮಂದಿ ಕಡೆ ಸಿಕ್ಕಿ ಹಾಳಾಗಿರುತ್ತೆ. ಅವ್ರು ಯಾರ ಸಂಬಂಧಪಟ್ಟವ್ರಿಗೆ ಅಷ್ಟೇ ಹೇಳ್ತೇನೆ ನಾನು. ಯಾಕಂದರೆ ಒಟ್ಟಾರೆ ಇವತ್ತು ಚುನಾವಣೆಗಳು, ಮುಂದಿನ ಚುನಾವಣೆಗಳು ನೋಡ್ರೆ ಮೈ ಜೂಮ್ ಅನಿಸ್ತೈತೆ ನನಗೆ. ಯಾಕಂದ್ರೆ ಇವತ್ತು ಈ ಒಂದು DC ಬ್ಯಾಂಕ್ ಇಲೆಕ್ಷನ್ನ, ಎಲೆಕ್ಟ್ರಿಕ್ ಸೊಸೈಟಿ ಇಲೆಕ್ಷನ್ನ, ಧನಲಕ್ಷ್ಮಿ ಶುಗರ್ ಫ್ಯಾಕ್ಟ್ರಿಗಳು ಇಲೆಕ್ಷನ್ನ, ಒಟ್ಟಾರೆ ಈ ಇಲೆಕ್ಷನ್ ಜನಸಾಮಾನ್ಯರು ಏನ್ರ ಕೆಲಸ ಮಾಡ್ಬೇಕನ್ನ ಅವ್ರು ಹೋಗಕ್ಕೆ ಅಸಾಧ್ಯವಾದ ಮಾತೈತೆ. ಎಲ್ಲಿ ತಂದು ನೀವು ಏನು ಮಾಡಿ ಕಬ್ಬು ಬೆಳೆದ ಅಥವಾ ಏನೋ ಒಂದು ದುಡಿದು ಬಂದ ಕೆಲಸ ಕಾಯಿಪಲ್ಯ ಮಾರ ಇಲೆಕ್ಷನ್ ಮಾಡೋಕ್ಕಂಕೆ ಸಾಧ್ಯ ಇಲ್ಲ ಇವತ್ತಿನ ವಾತಾವರಣದಾಗ. ಅದಕ್ಕೆ ಇನ್ನು ಮುಂದಿನ ದಿನಮಾನದಾಗ ಯಾವುದೋ ಒಂದು ಚುನಾವಣೆಗೆ ಚಡ್ಡಿ ಗೈಟ್ ಇದ್ದವ್ರು ಮಾತ್ರ ಇಲೆಕ್ಷನ್ಗೆ ನಿಂದ್ರಿ. ಇವತ್ತಿನ ವಾತಾವರಣ ನೋಡಿದ್ರೆ ಈ ಅನೇಕ ಮಹಿಳೆಯರ ನೆನಪಾಗತ್ತಾರು. ಆದರೆ ಈ ವ್ಯವಸ್ಥೆ ಬಗ್ಗೆ ನೀವು ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇಂಥ ವ್ಯವಸ್ಥೆ ಒಳಗೆ ನಾವು ಬದುಕತ್ತೇವೆ ಅನ್ನೋದನ್ನು ಭಾಳ ಕೆಟ್ಟ ಸಂಗತಿ ಅಂತ ನನಗನ್ನಿಸ್ತದೆ. ನಮಸ್ಕಾರ.